ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಇನ್ನು ದೆಹಲಿಯಿಂದ ಬೆಂಗಳೂರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಇದೀಗ ವಾಪಸ್ಸಾಗಿದ್ದಾರೆ. ದೆಹಲಿಗೆ ತೆರಳಿದ್ರಿಂದಾಗಿ ಸಾಕಷ್ಟು ರಾಜಕೀಯ ಚಟುವಟಿಕೆಗಳ ಗರಿಗೆದರಿತು. ಡಿಸೆಂಬರ್ 14ರಂದು ಮತ್ತೆ ದೆಹಲಿಗೆ ಹೋಗ್ತೇನೆ ಅಂತ ಈ ಸಂದರ್ಭದಲ್ಲಿ ಡಿಕೆಶಿ ಹೇಳಿದ್ದಾರೆ. ಬೆಂಗಳೂರು ಏರ್ಪೋರ್ಟ್ನಲ್ಲಿ ಡಿಸಿಎಂ ಡಿಕೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಖಾಸಗಿ ಕಾರ್ಯಕ್ರಮದ ನಿಮಿತ್ತ ದೆಹಲಿಗೆ ಹೋಗಿದ್ದೆ, ಮತಗಳ್ಳತನದ ವಿರುದ್ಧ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ, ಪ್ರತಿಭಟನೆಗೆ ಸಿದ್ಧತೆಗಳ ಬಗ್ಗೆ ನಾಯಕರೊಂದಿಗೆ ಚರ್ಚೆ ಮಾಡಿದೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿದ್ದಾರೆ. ಕೆಪಿಸಿಸಿ ಕಾರ್ಯಾಧ್ಯಕ್ಷರು ಹಾಗೆ ಎಐಸಿಸಿ ಕಾರ್ಯದರ್ಶಿ ಜೊತೆ ಚರ್ಚೆಯನ್ನ ನಡೆಸಲಾಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಇದೀಗ ದೆಹಲಿಯಿಂದ ರಾಜ್ಯಕ್ಕೆ ಮತ್ತೆ ವಾಪಸ್ಸಾಗಿದ್ದಾರೆ. 14ನೇ ತಾರೀಕು ಮತ್ತೆ ನಾನು ದೆಹಲಿಗೆ ಹೋಗ್ತೇನೆ ಅಂತ ಹೇಳಿದ್ದಾರೆ. ಇನ್ನು ಸಿಎಂ ಕೂಡ ಇನ್ ಕೇಸ್ ಏನಾದರೂ ದೆಹಲಿಯಿಂದ ಏನಾದರೂ ಆಹ್ವಾನ ಕೊಟ್ಟರೆ ಮತ್ತೆ ನಾನು ಕೂಡ ಹೋಗಬೇಕಾಗುತ್ತೆ ಎನ್ನುವಂಥ ಮಾತುಗಳನ್ನು ಆಡಿದ್ರು. ಡಿಕೆಶಿ ಏಕಾಏಕಿ ದೆಹಲಿಗೆ ತೆರಳಿದ್ರಿಂದಾಗಿ ಸಾಕಷ್ಟು ಚರ್ಚೆಗಳು ಕೂಡ ಹಿಂದೆ ನಡೀತಾ ಇತ್ತು. ಯಾವ ಕಾರಣಕ್ಕಾಗಿ ಹೋಗಿರಬಹುದು, ಅಧಿಕಾರ ಹಂಚಿಕೆ ವಿಚಾರ ಫಿಕ್ಸ್ ಆಗಿದೆಯಾ ಅಥವಾ ಮುಹೂರ್ತ ಫಿಕ್ಸ್ ಮಾಡ್ಕೊಳ್ಳೋಕೆ ಏನಾದರೂ ಹೋದ್ರಾ ಏನು ಇತ್ತ ಅನ್ನೋದ್ರ ಬಗ್ಗೆ ಚರ್ಚೆಗಳಾಗ್ತಾ ಇತ್ತು. ಇದರ ಬೆನ್ನಲ್ಲೇ ಈಗ ಡಿಸಿಎಂ ಡಿಕೆ ಶಿವಕುಮಾರ್ ರಾಜ್ಯಕ್ಕೆ ವಾಪಸ್ಸಾಗಿದ್ದಾರೆ. ಈ ಸಂದರ್ಭದಲ್ಲಿ ಖಾಸಗಿ ಕಾರ್ಯಕ್ರಮದ ನಿಮಿತ್ತ ದೆಹಲಿಗೆ ಹೋಗಿದ್ದೆ, ಮತಗಳ್ಳತನದ ವಿರುದ್ಧ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ, ಈ ಪ್ರತಿಭಟನೆಗೆ ಸಿದ್ಧತೆಗಳ ಬಗ್ಗೆ ನಾಯಕರೊಟ್ಟಿಗೆ ಚರ್ಚೆಯನ್ನು ಮಾಡೋ ಸಲುವಾಗಿ ನಾನು ದೆಹಲಿಗೆ ಹೋಗಿದ್ದೆ ಅಂತ ಮಾತನಾಡಿದ್ದಾರೆ. ನಾನು ಒಂದು ಖಾಸಗಿ ಮದುವೆ ಕಾರ್ಯಕ್ರಮಕ್ಕೆ ಹೋಗಬೇಕಾಯಿತು. ಎರಡನೇದು 14ನೇ ತಾರೀಕು ಸುಮಾರು ನಾವು ಪ್ರತಿ ಜಿಲ್ಲೆಯಿಂದ 300 ಜನ ಕಾರ್ಯಕರ್ತದ ಲೀಡರ್ಸ್ನ ಕರ್ಕೊಂಡು ಹೋಗ್ತಾ ಇದ್ದೀವಿ. ಅವ್ರಿಗೆ ಅಕಾಮಿಡೇಷನ್ ಏನು ಮಾಡಬೇಕು ಅನ್ನೋದು ನಾನು, ನಮ್ಮ ವರ್ಕಿಂಗ್ ಪ್ರೆಸಿಡೆಂಟು, ನಮ್ಮ ACC ಸೆಕ್ರೆಟ್ರಿ ಯಾರಿದ್ದಾರೆ ಆ ಲೋಕಲಲ್ಲಿ ದತ್ ಅಂತ ಒಬ್ಬರಿದ್ದಾರೆ, ಅಭಿಷೇಕ್ ದತ್ ಅಂತ, ಅವ್ರಿಗೆ ಜವಾಬ್ದಾರಿ ವಹಿಸ್ಬಿಟ್ಟು ಕೊಟ್ಟಿದ್ದೀವಿ. ಯಾಕೆಂದರೆ ಕೆಲವರು ಟ್ರೈನಲ್ಲೇ ಮಾಡೋದು, ನಾವು ಫ್ಲೈಟಲ್ಲಿ ಮಾಡೋರೆಲ್ಲ ಸ್ವಂತ ಅವರೇ ಹೋಗಬೇಕು. ನಾನು ಟ್ರೈನಲ್ಲಿ ಬರೋರಿಗೆ ಮಾಡಿಕೊಡ್ತೀವಿ. ಅದಕ್ಕೆ ಜಾಗಗಳಿಗೆ ನೋಡಿ ಅವ್ರಿಗೆ ಜವಾಬ್ದಾರಿ ಫಿಕ್ಸ್ ಮಾಡಬೇಕಾಯಿತು. ಮದುವೆ ಆದಮೇಲೆ ಮೀಟಿಂಗ್ ಮಾಡ್ಬಿಟ್ಟು ಬಂದಿದ್ದೀನಿ. ಈಗೆಲ್ಲ ಅವರೆಲ್ಲ ಅಟೆಂಡ್ ಮಾಡ್ತಾರೆ. ಅದು ನನ್ನ ಜವಾಬ್ದಾರಿ. ಏಕೆ ನಾನು ಅಸೆಂಬ್ಲಿಲೂ ಬ್ಯುಸಿಲಿ ನಾನು ಇರ್ತೀನಿ. ಎಲ್ಲ ಮಂತ್ರಿಗಳು, DCC ಪ್ರೆಸಿಡೆಂಟು ಅವರವರೇ ಜವಾಬ್ದಾರಿ, ಅವರವರೇ ಜಿಲ್ಲೆಯಲ್ಲಿ ಅವರವರ ಮಂತ್ರಿಗಳು ಕರ್ಕೊಂಡ್ಬರ್ಬೇಕು, ಆಯಿತಾ, ಪಕ್ಷಕ್ಕೋಸ್ಕರ. ಆ ವಿಚಾರದಲ್ಲಿ ಯಾರ್ಯಾರು ಕರ್ಕೊಬರ್ತಾರೆ, ಯಾರು ಕರ್ಕೊಬರಲ್ಲ ಅಂತ ಒಂದು ರಿಪೋರ್ಟ್ ಕೊಡಿ ಅಂತ ಹೇಳಿದ್ದಾರೆ MLAಗಳು, ಮಂತ್ರಿಗಳು ಇದೆಲ್ಲ. ಸೊ ಆ ವಿಚಾರದಲ್ಲೆಲ್ಲ ಚರ್ಚೆ ಮಾಡೋಕ್ಕೆ ಹೋಗಿದೆ. ಮದುವೆ ಮುಗಿಸ್ಕೊಂಡೆ ವಾಪಸ್ ರಾತ್ರಿ ಓದೋನು ಬೆಳಗ್ಗೆ ಬರ್ತಾಯಿದ್ದೆ. ಇತ್ತ ದೆಹಲಿಗೆ ಹೊರಟಿದ್ದಾರೆ BK ಹರಿಪ್ರಸಾದ್. ಕಾಂಗ್ರೆಸ್ನ ನಾಯಕ BK ಹರಿಪ್ರಸಾದ್ ದಿಢೀರಂತ ದೆಹಲಿಗೆ ಹೊರಟಿದ್ದಾರೆ. ನಿನ್ನೆಯಷ್ಟೇ ಬೆಂಗಳೂರಿನಲ್ಲಿ ಪ್ರತ್ಯೇಕ ಸಭೆಯನ್ನು ನಡೆಸಿದರು ಹರಿಪ್ರಸಾದ್. ಮಂಗಳೂರಿನಿಂದ ಬಂದ ಬಳಿಕ ಸಿಎಂ ಹಾಗೂ ಸಚಿವರೊಟ್ಟಿಗೆ ಸಭೆಯನ್ನ ನಡೆಸಿದ್ರು ಪ್ರತ್ಯೇಕವಾಗಿ. ಈ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ, ಸತೀಶ್ ಜಾರಕಿಹೊಳಿ ಹಾಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಇದ್ದರು, ಚರ್ಚೆಯನ್ನು ನಡೆಸಿದ್ರು. ಸಿಎಂ ಹಾಗೆ ಸಚಿವರ ಜೊತೆ ಚರ್ಚಿಸಿ ಈಗ ದೆಹಲಿಗೆ ಹೊರಟಿದ್ದಾರೆ ಹರಿಪ್ರಸಾದ್. ಇತ್ತೀಚೆಗಷ್ಟೇ ಅಹಿಂದ ಸಭೆಗಳಲ್ಲಿ ಹರಿಪ್ರಸಾದ್ ಕಾಣಿಸಿಕೊಳ್ಳುತ್ತಿದ್ದಾರೆ. ಅಹಿಂದ ಸಚಿವರ ಸಭೆಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ BK ಹರಿಪ್ರಸಾದ್. ಈಗ ಏಕಾಏಕಿಯಾಗಿ ದೆಹಲಿಗೆ ಹೊರಟಿದ್ದಾರೆ. ದೆಹಲಿಯಿಂದ ಏನಾದರೂ ಬುಲಾವ್ ಏನಾದರೂ ಬಂದಿತ್ತಾ ಅಥವಾ ಇವರೇ ಸ್ವಹಿತಾಸಕ್ತಿಯಿಂದ ಏನಾದರೂ ದೆಹಲಿಗೆ ಹೋಗಿದ್ದಾರಾ ಅಥವಾ ಯಾವುದಾದ್ರೂ ನಾಯಕರೇನಾದರೂ ಕರೆಸ್ಕೊಂಡಿದ್ದಾರಾ, ಯಾವ ವಿಚಾರವನ್ನು ಇಟ್ಕೊಂಡಲ್ಲಿ ಚರ್ಚೆ ಮಾಡೋದಕ್ಕೆ ಹೊರಟಿದ್ದಾರೆ ಅನ್ನೋದು ಸದ್ಯದ ಕುತೂಹಲಕ್ಕೆ ಕಾರಣವಾಗಿದೆ. ಒಟ್ಟಾರೆಯಾಗಿ ಅಹಿಂದ ನಾಯಕರೊಟ್ಟಿಗೆ ಈಗ ಸಭೆಗಳಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ BK ಹರಿಪ್ರಸಾದ್. ನಿನ್ನೆಯಷ್ಟೇ ಒಂದು ಪ್ರತ್ಯೇಕ ಮಾತುಕತೆಯನ್ನು ಕೂಡ ನಡೆಸಿದ್ರು. ಸಿಎಂ ಹಾಗೆ ಸಚಿವರೊಟ್ಟಿಗೆ ಸೇರಿ ಸಿದ್ದರಾಮಯ್ಯ, ಸತೀಶ್ ಜಾರಕಿಹೊಳಿ, ಪರಮೇಶ್ವರ್ ಜೊತೆ ಚರ್ಚೆಯನ್ನು ನಡೆಸಿದ್ರು. ಪ್ರತ್ಯೇಕವಾದಂತಹ ಸಭೆ ನಿನ್ನೆ ಸಂಜೆ. ಈ ಸಭೆಯ ಬಳಿಕ ಇದೀಗ ದೆಹಲಿಗೆ ತೆರಳುತ್ತಾ ಇದ್ದಾರೆ BK ಹರಿಪ್ರಸಾದ್. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ಕ ಬರ್ತಾ, ಆಲೂ ಗೋಬಿ, ಬೆಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH